ನಮಸ್ಕಾರ ಸ್ನೇಹಿತರೆ, ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ದಿನದ ವಿಡಿಯೋದಲ್ಲಿ ಯಾರಿಗೆ ಮಾನಸಿಕ ಸಮಸ್ಯೆಗಳಿರುತ್ತೆ ಅಂಥವ್ರಿಗೆ ಸಂಬಂಧಪಟ್ಟಂತೆ ಔಷಧಿಗಳನ್ನು ತಗೋತಾರೆ, ಮಾತ್ರೆಗಳನ್ನು ತಗೋತಾರೆ, ಈ ಒಂದು ಹಸಿರು ರಸಾಯನ ಅಂದರೆ ರಸಗಳನ್ನು ತಗೋತಾರೆ. ಇಂತಹ ಸಂದರ್ಭದಲ್ಲಿ ಆ ಚಿಕಿತ್ಸೆಗಳು ಫಲಕಾರಿಯಾಗುತ್ತಾ? ಮಾನಸಿಕ ಸಮಸ್ಯೆಗೂ ಔಷಧಿಯ ಪರಿಹಾರಕ್ಕೂ ಸಂಬಂಧವಿದೆಯಾ? ಅನುಕೂಲ ಎಂಬತಕ್ಕಂಥದ್ದು ಲಭ್ಯವಾಗುತ್ತಾ? ಮಾನಸಿಕ ಸಮಸ್ಯೆ ಪರಿಹಾರಕ್ಕೆ ಔಷಧಿಗಳು ಸಹಕಾರಿಯೇ ಎಂಬ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿದ್ರಿಂದ ವಿಡಿಯೋ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ. ಹೊಸ ವಿಡಿಯೋಗಳನ್ನು ವೀಕ್ಷಿಸಬಹುದು. ದೈವಿಕ ಭಕ್ತರು ಅವಶ್ಯವಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ಒಂದು ಚಾನಲ್ನಲ್ಲಿ ದೈವಿಕ ಅಂಶಗಳು, ದೇವರ ಅಂಶಗಳು, ಆಧ್ಯಾತ್ಮಿಕ ವಿಷಯಗಳೇ ಲಭ್ಯ ಇದೆ. ಸಮಸ್ಯೆಗಳಿದ್ದರೆ 6364205078 ಈ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ಯಾರಿಗೆ ಸಮಸ್ಯೆ ಇರುತ್ತೆ ಅವರು ಜಾತಕ ಪರಿಶೀಲನೆ, ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು, ಯಂತ್ರ ರಚನೆ ಕೂಡ ಮಾಡಿಸ್ಬೋದು. ಸಮಸ್ಯೆಗಳ ನಿವಾರಣೆಗೆ, ಅನುಕೂಲಕ್ಕೋಸ್ಕರ ಇಷ್ಟಾರ್ಥಗಳ ನೆರವೇರಿಕೆಗೆ ಯಂತ್ರ ಕೂಡ ಮಾಡಿಸ್ಬೋದು. ಹಾಗೆಯೇ ನೆಗೆಟಿವಿಟಿ ರಿಮೂವಲ್, ವಾಮಾಚಾರ ಸಮಸ್ಯೆ ಇತ್ಯಾದಿ ಸಮಸ್ಯೆಗಳಿದ್ದರೆ ನೆಗೆಟಿವಿಟಿ ರಿಮೂವಲ್ ಧೂಪದ ಪೌಡರ್, ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್, ಹಾಗೆ 2 ರೀತಿಯಾಗಿ ಆಯಿಲ್ ಕೂಡ ಲಭ್ಯ ಇದೆ. ಆಸಕ್ತರು ಈಗ ಹೇಳಿದಂಥ ನಂಬರ್ಗೆ ಕರೆ ಮಾಡಿ ಆರ್ಡರ್ ಮಾಡಿ ಅದರ ಸದುಪಯೋಗವನ್ನು ಪಡೆಯಬಹುದು. ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು. ವಿಡಿಯೋದ ವಿಚಾರಕ್ಕೆ ಬರೋಣ. ಮಾನಸಿಕ ಸಮಸ್ಯೆಗಳು ಯಾರಿಗಿರುತ್ತೆ ಅಂತಹ ಸಂದರ್ಭದಲ್ಲಿ ಔಷಧಿಯ ನೆರವನ್ನು ಪಡ್ಕೊಂಡಿರ್ತಾರೆ. ನಾನು ಮಾತ್ರೆ ತಗೋತಾ ಇದ್ದೇನೆ, ನಾನು ಚಿಕಿತ್ಸೆಯನ್ನು ಪಡಿತಾ ಇದ್ದೇನೆ, ಮಾತ್ರೆ ತಗೊಂಡಾಗ ಸ್ವಲ್ಪ ಹೇಗೋ ನಿದ್ದೆ ಬಂದಂತೆ ಆಗುತ್ತೆ, ಅಥವಾ ಮಾತ್ರೆ ತಗೊಂಡಾಗ ನನಗೆ ಆಲಸ್ಯ ಆದಾಗ ಆಗುತ್ತೆ, ಅಥವಾ ಒಂದು ರೀತಿಯಾಗಿ ಸುಸ್ತಾದಂಗೆ ಆಗುತ್ತೆ, ಅಥವಾ ಜೀವನನೇ ಒಂದು ರೀತಿಯಾಗಿ ಸಪ್ಪೆ ಅನ್ನಿಸ್ತಾ ಇದೆ, ನಿರ್ಸಪ್ಪೆ ಅನ್ನಿಸ್ತಾ ಇದೆ, ಈ ರೀತಿಯಾದಂಥ ಒಂದು ಮನಸ್ಥಿತಿ ಇರುತ್ತೆ. ಆದರೂ ಕೂಡ ಒಂದು ಮಾತ್ರೆ ತಗೊಂಡಾಗ ಏನೋ ಒಂದು ಸ್ವಲ್ಪ ಸಮಾಧಾನ ಅಂತ ಅನಿಸುತ್ತೆ. ಈ ರೀತಿಯಾದಂಥ ವಿಷಯಗಳನ್ನು ಹೇಳ್ತಾರೆ. ಇನ್ನು ಹಲವರು ಮಾತ್ರೆ ತಗೊಂಡ್ರೂ ಕೂಡ ಪ್ರಯೋಜನ ಇಲ್ಲ, ಅದು ದಿನದಿಂದ ದಿನಕ್ಕೆ ಸಮಸ್ಯೆ ಹೆಚ್ಚಾಯಿತು, ಔಷಧಿಗಳನ್ನು ಕೂಡ ತಗೊಂಡ್ರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ, ಆ ಔಷಧಿಗಳನ್ನು ಬಿಡ್ಬೋದಾ ಅಥವಾ ಮುಂದುವರಿಸ್ಬೋದಾ, ಈ ರೀತಿಯಾದಂಥ ಸಮಸ್ಯೆಗಳನ್ನು ಕೂಡ ಇಟ್ಕೊಂಡಿದ್ದಾರೆ ಮತ್ತು ಕೇಳ್ತಿರ್ತಾರೆ. ಹಾಗಾಗಿ ವಿಡಿಯೋದಲ್ಲಿ ವಿಚಾರದಲ್ಲಿ ಗಮನಿಸುವುದಾದರೆ ಗಮನಿಸಿ, ಮನಸ್ಸು ಯಾವುದೇ ಧಾತುವಿನಿಂದ ರಚಿತವಾಗಿಲ್ಲ. ಧಾತು ಅಂದ್ರೇನು? ತತ್ವಗಳು. ಈ ತತ್ವಗಳು ಯಾವುದು? ಭೂತತ್ವ, ಜಲತತ್ವ, ಅಗ್ನಿತತ್ವ, ವಾಯುತತ್ವ, ಆಕಾಶತತ್ವ. ಈ ಆಕಾಶತತ್ವವಾಗಲಿ ಅಥವಾ ಈ ವಾಯುತತ್ವವಾಗಲಿ ಮನಸ್ಸಿನ ಸಂಯೋಜನೆಗೆ ಹಾಗೆಯೇ ಸಬಾರ್ಡಿನೇಟ್ ಆಗಿ, ಒಂದು ನಿಹಿತವಾಗಿ, ನಿಮಿತ್ತವಾಗಿ ಸಹಕಾರಿ, ಆದರೆ ಅದೇ ಮೂಲ ಅಲ್ಲ. ಹಾಗಾಗಿ ಮನಸ್ಸಿನ ನಿರ್ಮಾಣ ಯಾವುದರಿಂದ ಆಗಿದೆ, ಆ ಮನಸ್ಸಿನ ನಿರ್ಮಾಣವಾಗಿರ್ತಕ್ಕಂಥದ್ದಕ್ಕೆ ಸಮಸ್ಯೆ ಬಂದರೆ, ಈಗ ದೇಹದ ನಿರ್ಮಾಣ ಭೌತಿಕ ತತ್ವದಿಂದ ಆಗಿರ್ತಕ್ಕಂಥದ್ದು, ಜಲತತ್ವದಿಂದ ಆಗಿರ್ತಕ್ಕಂಥದ್ದು. ಹಾಗಾಗಿ ಜಲತತ್ವ, ಭೂತತ್ವ ಎರಡೂ ಕೂಡ ನಮ್ಮ ದೇಹದಲ್ಲಿ ಕಂಡು ಬರುತ್ತೆ. ಅದಕ್ಕೆ ಮಾತ್ರೆ ಇತ್ಯಾದಿಗಳನ್ನು ಅಂದರೆ ಭೂತತ್ವದಲ್ಲಿ ನಾವು ನೀಡ್ತೇವೆ. ನಂತರದಲ್ಲಿ ನೀರನ್ನು ಕುಡಿಸ್ತಾರೆ. ಒಂದು ಮಾತ್ರೆಯನ್ನು ನೀವು ತೊಗೊಂಡ್ರೆ, ಯಾವುದೇ ಒಂದು ದೇಹದ ರೋಗ ರುಜಿನಿ ಅಂದರೆ ಮಾತ್ರೆಯನ್ನು ನೀವು ತೊಗೊಂಡ್ರೆ ಅದರಲ್ಲಿ ಭೂತತ್ವ ಅಂದರೆ ಕಂಡು ಬರುತ್ತೆ, ದೇಹ ಇದೆ. ನಂತರದಲ್ಲಿ ಮಾತ್ರೆ ಕುಡಿಯೋದಕ್ಕೆ ನೀರು ಕೊಡ್ತಾರೆ, ಅಂದರೆ ಅದು ಜಲತತ್ವ. ಜಲತತ್ವ, ಭೂತತ್ವ ಈ ಎರಡರ ಸಂಯೋಜನೆಯನ್ನು ಮಾಡಿ ದೇಹದ ತತ್ವ ಭೂತತ್ವ ಮತ್ತು ದೇಹದಲ್ಲಿ ಇರ್ತಕ್ಕಂಥ ರಕ್ತ ಅಥವಾ ನೀರಿನ ತತ್ವ ಜಲತತ್ವ, ಇದರ ಎರಡರ ನಿಯಂತ್ರಣ, ದೂಷಿತವಾಗಿದ್ದರೆ ಅದರ ನಿಯಂತ್ರಣ ಮಾಡೋದು ಅಥವಾ ಅಂಥ ಸಮಸ್ಯೆ ನಿವಾರಣೆ ಮಾಡೋದು ಮಾಡ್ತಾರೆ. ಈಗ ದೇಹಕ್ಕೆ ಏನು ಚಿಕಿತ್ಸೆ ಆಯಿತು, ನೀರು ಸೇವನೆ ಮಾಡೋದ್ರಿಂದ ಮಾತ್ರೆಗೆ ನೀರು ಕುಡಿದ್ರೆ ಅದಕ್ಕೂ ಚಿಕಿತ್ಸೆ ಆಯಿತು, ಅದು ಸರಿಯಾದ ರೀತಿಯಾಗಿ ಮಾತ್ರೆ ಆದರೆ ಪರವಾಗಿಲ್ಲ. ಅಥವಾ ಸುಳ್ಳು ಮಾತ್ರೆಗಳು ಏನೋ ಒಂದು ಬ್ರ್ಯಾಂಡ್ ಮಾಡಿರ್ತಾರೆ, ಹಿಂದೆ ಮುಂದೆ ಗೊತ್ತಿಲ್ಲ, ಖರೀದಿ ಆಗಲಿ, ಮಾರಾಟ ಆಗಲಿ, ಹಾಗಾಗಲಿ ಹೀಗಾಗಲಿ ಅನ್ನೋ ಕಾರಣಕ್ಕೆ ಮಾಡಿದರೆ ಅದು ಕೂಡ ಗುಣ ಆಗೋದಿಲ್ಲ. ಯಾವ ಸಮಸ್ಯೆ ಇರುತ್ತೆ ಆ ಸಮಸ್ಯೆಗೆ ಮಾತ್ರೆ ತೊಗೊಂಡ್ರೆ ಗುಣ ಆಗುತ್ತೆ. ಈಗ ನಿಮಗೆ ಭೂತತ್ವ, ಜಲತತ್ವ ಕಂಡು ಬರುತ್ತೆ ಮನುಷ್ಯನ ದೇಹದಲ್ಲಿ. ಅದೇ ರೀತಿಯಾಗಿ ಭೂತತ್ವ, ಜಲತತ್ವವನ್ನು ಕೊಡ್ತಾರೆ, ಮಾತ್ರೆ ಮತ್ತು ನೀರು ಕೊಡ್ತಾರೆ, ಗುಣ ಆಗುತ್ತೆ. ಆದರೆ ಈಗ ಮಾನಸಿಕ ಸ್ಥಿತಿ ಎಂಬತಕ್ಕಂಥದ್ದು ಏನಿದೆ, ಇದನ್ನು ನಾವು ಸ್ಥಿತಿ ಅಂತ ಕರಿತೇವೆ, ದೇಹ ಅಂತ ಕರೆಯೋದಿಲ್ಲ. ಮನಸ್ಸನ್ನು ನಾವು ದೇಹ ಅಂತ ಕರೆಯೋದಿಲ್ಲ, ಸ್ಥಿತಿ ಅಂತ ಕರೀತೇವೆ. ಹಾಗಾಗಿ ಇದು ಯಾವುದರಿಂದ ನಿರ್ಮಾಣ ಆಗಿದೆ? ಈ ನಿರ್ಮಾಣ ಆಗಿರೋದಕ್ಕೆ ಯಾವುದಾದ್ರೂ ಮಾತ್ರೆ, ರಸಾಯನ ಇತ್ಯಾದಿ ಸಹಕಾರಿಯಾಗತ್ತಾ? ಅದು ಕಾರ್ಯವನ್ನು ಬೀರುತ್ತಾ ಎಂಬತಕ್ಕಂಥದ್ದನ್ನು ಗಮನಿಸಿ. ವಿಶೇಷವಾಗಿ ಹೃದಯ ಮತ್ತು ಮಿದುಳಿನ ವಿಷಯಗಳ ಸ್ಪಂದನಗಳೇನಿದೆ ಗಮನಿಸಿ. ಹೃದಯದ ಮಿಡಿತ ಮತ್ತು ಮಿದುಳಿನ ಆಕಾಶತತ್ವದ ವಿಷಯಗಳ ಸ್ಪಂದನ ಏನಿದೆ, ಈ ಸ್ಪಂದನದಿಂದ ಉತ್ಪನ್ನವಾಗ್ತಕ್ಕಂತಹ ಮನಸ್ಸಿನ ವಿಚಾರಧಾರೆಗಳು ಏನು? ಹೃದಯದ ಮಿಡಿತ ಮತ್ತು
ಮಿದುಳಿನಲ್ಲಿ ಉತ್ಪನ್ನವಾಗ್ತಕ್ಕಂಥ ವಿಷಯಗಳ ಸಂಯೋಜನೆಯಿಂದ ಯಾವುದು ಒಂದು ಪರಿಣಾಮ ರಚನೆ ಆಗುತ್ತೆ ಅದಕ್ಕೆ ಮನಸ್ಸು ಅಂತ ನಾವು ಕರೀತೇವೆ. ಉದಾಹರಣೆಗೆ ನೀವು ಗಮನಿಸಿ, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡೋದಾಗಲಿ ಅಥವಾ ಒಂದು ಪ್ರೀತಿ ಪ್ರೇಮ ಅಂತ ಆಗಲಿ ಹೃದಯದಿಂದ ಮತ್ತು ಮಿದುಳಿನಿಂದ ವಿಷಯವನ್ನು ತಗೋತಾರೆ. ಹಾಗೆ ಯಾವುದೋ ಒಂದು ಬಿಸ್ನೆಸ್ ಮಾಡಬೇಕು ಅಂದರೂ ಕೂಡ ಅಷ್ಟೇ, ಅವರಿಗೆ ಇಷ್ಟ ಇರಬೇಕು, ಜೊತೆಗೆ ಮಿದುಳಿನಲ್ಲಿ ಬರ್ತಕ್ಕಂಥ ವಿಷಯಗಳು ಅವರಿಗೆ ಒಪ್ಪುವಂತಿರಬೇಕು. ಆಗ ಮಾತ್ರ ಆ ಕಾರ್ಯ ಮಾಡಲು ಮನಸ್ಸು ಬರುತ್ತೆ. ಕಲೆ, ಚಟುವಟಿಕೆ, ಕ್ರೀಡಾರಂಗ, ಕೃಷಿ ಇತ್ಯಾದಿ, ವಿಜ್ಞಾನ, ವೈಜ್ಞಾನಿಕತೆ, ಇನೋವೇಷನ್ಗಳು ಇತ್ಯಾದಿ ಯಾವುದೇ ವಿಭಾಗದಲ್ಲಿ ವಿದ್ಯಾರ್ಥಿಗಳಾಗಿರ್ಬೋದು, ಅವರಿಗೆ ಆ ಸಬ್ಜೆಕ್ಟ್ ಇಷ್ಟ ಆಗಬೇಕು. ಅದಕ್ಕೆ ಮಿದುಳು ಸಹಕಾರಿ ಕೊಡಬೇಕು. ಆಗ ಮನಸ್ಸು ಒಪ್ಪುತ್ತೆ. ವೇರ್ ದೇರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ. ಮನಸ್ಸಿದ್ದರೆ ಮಾರ್ಗ. ಹಾಗಿದ್ದಂತಹ ಪಕ್ಷದಲ್ಲಿ ಹೃದಯದ ಮಿಡಿತ ಮತ್ತು ಮಿದುಳಿನ ವಿಷಯಗಳಿಂದ ಉತ್ಪನ್ನವಾಗ್ತಕ್ಕಂಥದ್ದು. ಮೊಸರಿನಲ್ಲಿ ಬೆಣ್ಣೆ ಹೇಗೆ ಮಜ್ಜಿಗೆ ಬೇರೆ ಬೆಣ್ಣೆ ಬೇರೆ ಹೇಗಾಗುತ್ತೆ ಕಳೆದ ನಂತರ, ಅದೇ ರೀತಿಯಾಗಿ ಹೃದಯ ಸ್ಪಂದನೆ ಮತ್ತು ಮಿದುಳಿನ ವಿಚಾರಧಾರೆಗಳ ಅನ್ವಯ, ಆ ಒಂದು ಮಂಥನ ಎಂಬತಕ್ಕಂಥದ್ದು ಏನಾಗುತ್ತೆ, ಅದರ ನಂತರದಲ್ಲಿ ಉತ್ಪನ್ನವಾಗ್ತಕ್ಕಂಥ ವಿಷಯಗಳೇ ಮನಸ್ಸಿನ ಚಿತ್ರಣ. ಹೀಗಿದ್ದಾಗ ಈ ಚಿತ್ರಣಕ್ಕೆ ನೀವು ಯಾವ ರಾಸಾಯನದ ಔಷಧಿ ಕೊಡ್ತೀರಾ? ದೇಹದಲ್ಲಿ ನೋವಿದ್ದರೆ ಆಗ ಹೃದಯ ಸರಿ ಕಾರ್ಯ ಮಾಡೋದಿಲ್ಲ. ದೇಹದಲ್ಲಿ ನೋವಿದ್ದರೆ ಮಿದುಳು ಸರಿಯಾಗಿ ಕಾರ್ಯ ಮಾಡೋದಿಲ್ಲ. ಈಗ ದೇಹದ ನೋವಿಗೆ ಮಿದುಳಿನ ನೋವಿಗೆ ನೀವು ಔಷಧಿ ತೊಗೊಂಡ್ರೆ ಅನುಕೂಲ ಇದೆ. ಹಾಗೆ ವಿಷಯಗಳೇನಿರ್ತಾವೆ, ವಿಷಯಗಳಿಗೆ ಯಾವುದು ಔಷಧಿ ಇಲ್ಲ. ಬದಲಿಗೆ ಬೇಡದ ವಿಷಯಗಳನ್ನು ಕೈ ಬಿಡಬೇಕು, ಹಾನಿಕಾರಕ ವಿಷಯಗಳನ್ನು ಸ್ಥಗಿತಗೊಳಿಸಬೇಕು, ಸಕಾರಾತ್ಮಕ ವಿಷಯಗಳನ್ನು ಸೇವನೆ ಮಾಡಬೇಕು. ಈಗ ಮಿದುಳಿನ ವಿಭಾಗ ಸಕಾರವಾಯಿತು. ಹೃದಯದ ವಿಭಾಗಕ್ಕೆ ಅಲ್ಲೂ ಕೂಡ ನಿಮಗೆ ಮನಸ್ಸು ಬೇಕು ಅಲ್ವಾ? ಆ ಹೃದಯದ ವಿಷಯಗಳು ಏನಿರ್ತಾವೆ ಅಥವಾ ಮಿಡಿತ ಏನಿರುತ್ತೆ ಅದಕ್ಕೆ ಆರೋಗ್ಯ ಬೇಕು. ಆರೋಗ್ಯ ಸಂಬಂಧಪಟ್ಟಂತೆ ನೀವು ಆರೋಗ್ಯವಾಗಿದ್ದು ದೇಹದಲ್ಲಿ ದಾಢ್ಯತೆ ಇದೆ, ಆರೋಗ್ಯತೆ ಇದೆ, ಜೊತೆಗೆ ಇಮ್ಯುನಿಟಿ ಪವರ್ ಇದೆ, ವಯಸ್ಸಿದೆ. ಅಂಥ ಸಂದರ್ಭದಲ್ಲೂ ಕೂಡ ಮಾನಸಿಕ ಸಮಸ್ಯೆ ಇರ್ತಕ್ಕಂಥವ್ರನ್ನ ನೀವು ಕಾಣ್ತೀರ. ಆರೋಗ್ಯ ಚೆನ್ನಾಗಿದ್ದಾಗ ಯಾಕೆ ಮಾನಸಿಕ ಸಮಸ್ಯೆ ಬರುತ್ತೆ? ಅದು ವಿಷಯಗಳಿಂದ ಉತ್ಪನ್ನ ಆಗಿದೆ ಅಂತ ಅರ್ಥ. ವಿಷಯಗಳು ಯಾವಾಗ ಮಲಿನವಾದವು, ಕಲುಷಿತವಾದವು, ಅಥವಾ ಈ ವಿಷಯಗಳು ಈ ಸಾಗರದ ಅಲೆಯಂತೆ ತೇಲ್ತಾ ಇದ್ದಾವೆ ಅಥವಾ ಡಿಕ್ಕಿ ಹುಡ್ಕೋತಾ ಇದ್ದಾವೆ, ಪ್ರತಿ ಒಂದು ಗಾಳಿ ಅಥವಾ ಏನು ದೊಡ್ಡ ಸುಂಟ್ರು ಗಾಳಿ ರೀತಿಯಾಗಿ ಸುತ್ತುತ್ತಾ ಇದ್ದ ಅಥವಾ ಘರ್ಷಣೆ ಆಗ್ತಾ ಇದ್ದಾವೆ, ಇಂಥ ಸಂದರ್ಭದಲ್ಲಿ ಆಗ ಮಾನಸಿಕ ಅಸ್ವಸ್ಥ ಸ್ಥಿತಿ, ಮನಸ್ಸು ಶಾಂತವಾಗಿರೋದ್ರೆ ವಿಷಯಗಳ ಆ ಒಂದು ಸಂಯೋಜನೆಯ ಗಲಾಟೆ ಅಥವಾ ಯುದ್ಧ ಅಂತನಾದರೂ ನೀವು ಕರೀರಿ. ಯುದ್ಧಕಾಂಡ, ವಿಷಯಗಳು ಯುದ್ಧಕಾಂಡ. ಈ ಯುದ್ಧಕಾಂಡ ಆಗುವಾಗ ಮನಸ್ಸು ಸೂಕ್ತ ಆಗಿರೋದಿಲ್ಲ. ಇದಕ್ಕೆ ಔಷಧಿ ತೊಗೊಂಡ್ರಾಗತ್ತಾ? ಖಂಡಿತ ಇಲ್ಲ. ದೇಹದ ನೋವಿಗೆ ಮಾತ್ರ ಔಷಧಿಯನ್ನು ತಗೋಬೋದು. ವಿಷಯಗಳನ್ನು ನೀವು ತ್ಯಜಿಸ್ತಕ್ಕಂಥದ್ದು, ರದ್ದು ಮಾಡ್ತಕ್ಕಂಥದ್ದು, ಸಕಾರಾತ್ಮಕ ವಿಷಯಗಳನ್ನು ಸ್ವೀಕರಿಸ್ತಕ್ಕಂಥದ್ದು ಔಷಧಿ. ಇದರಿಂದ ಮನಸ್ಸಿನ ಸ್ಥಿತಿ ಸುಂದರ ಮತ್ತು ಸಕಾರಾತ್ಮಕವಾಗುತ್ತೆ. ಇದರ ಜೊತೆಗೆ ಯಾರು ಭಕ್ತಿ ಆಚರಣೆಯನ್ನು ಮಾಡ್ತಾರೆ, ದೈವಿಕ ನಾಮಾವಳಿಗಳ ಸ್ಮರಣೆಯನ್ನು ಮಾಡ್ತಾರೆ, ಅವು ಕೂಡ ಸ್ಮೃತಿಯಲ್ಲಿ ಬರ್ತಕ್ಕಂಥದ್ದು, ಮಿದುಳಿನಲ್ಲಿ ಬರ್ತಕ್ಕಂಥದ್ದು, ವಿಷಯಗಳಾಗ್ತಕ್ಕಂಥದ್ದು. ಆ ವಿಷಯಗಳ ಕಂಪನ ಎಂಬತಕ್ಕಂಥದ್ದು ಏನಿದೆ, ಶಬ್ದ ಬ್ರಹ್ಮ ಅಂತ ನಾವು ಕರಿತೇವೆ. ನಾದ ಬ್ರಹ್ಮ ಮತ್ತು ಈ ಶಬ್ದ ಬ್ರಹ್ಮದ ಸಂಯೋಜನೆಯಿಂದ ಮಂತ್ರಶಕ್ತಿಯನ್ನು ನೀವು ಬಳಕೆ ಮಾಡಿದಾಗ ಆಗ ಅದು ಮನಸ್ಸಿಗೆ ಶಕ್ತಿಯನ್ನು ಕೊಡುತ್ತೆ, ಮನಸ್ಸಿಗೆ ಹಿತವನ್ನು ಕೊಡುತ್ತೆ, ಮನಸ್ಸನ್ನು ಗಟ್ಟಿಗೊಳಿಸುತ್ತೆ. ಈ ಸಂದರ್ಭದಲ್ಲಿ ಮನುಷ್ಯ ಆರೋಗ್ಯಪೂರ್ಣವಾಗಿ ಸ್ವಸ್ಥವಾಗಿ ಇರಲಿಕ್ಕೆ ಸಹಕಾರಿಯಾಗುತ್ತೆ. ಹೀಗೆ ಯಾರು ಮೆಡಿಷನ್ ಆಗಲಿ ಬೇರೆ ಯಾವುದಾಗಲಿ ನೀವು ತಗೋತೀರಾ, ಅದು ದೇಹಕ್ಕೆ ಸಂಬಂಧಪಟ್ಟಂತೆ ತೊಗೊಂಡ್ರೆ ದೇಹ ಆರೋಗ್ಯಪೂರ್ಣವಾಗಬೇಕು. ವಿಷಯಗಳಿಗೆ ಸಂಬಂಧಪಟ್ಟಂತೆ ಪ್ರಯೋಜನ ಆಗೋದಿಲ್ಲ. ಬದಲಿಗೆ ಮನುಷ್ಯನಿಗೆ ಆಲಸ್ಯ ಬರೋದು, ನಿದ್ದೆ ಬರೋದು ಅಥವಾ ಸುಸ್ತಾಗೋದು, ಸಮಯ ಕಳೆದೋಗ್ಬಿಡುತ್ತೆ, ಆಯಸ್ ಕಳೆಯುತ್ತೆ, ಕೆಲಸಗಳಾಗೋದಿಲ್ಲ, ಉತ್ಸಾಹ ಆಗೋದಿಲ್ಲ, ದೇಹದಲ್ಲಿ ಒಂದು ಇಮ್ಯುನಿಟಿ ಪವರ್ ಬರೋದಿಲ್ಲ. ಬದಲಿಗೆ ಆ ದೇಹವನ್ನು ನಿದ್ದೆ ಮಾಡುವಂತ ಮಾಡೋದು ಅಥವಾ ಮಂಕಾಗುವಂತ ಮಾಡೋದು ಅಥವಾ ಅಲ್ಲೇ ಕೂರುವಂತ ಮಾಡೋದು ಅಥವಾ ಗೊಂದಲದಲ್ಲಿರುವಂತ ಮಾಡೋದು, ನಿಶಕ್ತಿಯನ್ನು ಉಂಟು ಮಾಡೋದು, ಆ ಜೀವಕ್ಕೆ ಉತ್ಸಾಹ ಇರೋದಿಲ್ಲ. ಆ ರೀತಿಯಾಗಿ ಒಂದು ರೀತಿ ಮದಗಟ್ಟಿದ ಸ್ಥಿತಿಯನ್ನು ನೀಡ್ಬೋದು. ಅದರಿಂದ ಪ್ರಯೋಜನ ಏನು ಬಂತು? ಪ್ರಯೋಜನ ಹೆಚ್ಚಿನದಾಗಿ ಆಗೋದಿಲ್ಲ. ದೇಹದಲ್ಲಿ ಆರೋಗ್ಯ ಸಮಸ್ಯೆ ಇದ್ದಂಥ ಸಮಸ್ಯೆ ನಿವಾರಣೆಗೆ ಮಾತ್ರ ತಗೋಬೋದು. ವಿಷಯಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಅವುಗಳನ್ನು ತ್ಯಜಿಸ್ತಕ್ಕಂಥದ್ದು ಮತ್ತು ಅಂತಹ ವಿಷಯಗಳನ್ನು ರದ್ದುಗೊಳಿಸ್ತಕ್ಕಂಥದ್ದು ಎಲ್ಲಿಂದ ಬರ್ತಾವೆ? ಮನುಷ್ಯರ ಮೂಲಕ ಬರ್ತಾವೆ, ಆಲೋಚನೆ ಮಾಡೋ ಮೂಲಕ ಬರ್ತಾವೆ, ಹಾಗೆ ಏನಾದರೂ ನೋಡೋ ಮೂಲಕ ಬರ್ತಾವೆ, ಯಾವುದಾದ್ರೂ ಮಾಧ್ಯಮಗಳಾಗಿರ್ಬೋದು ಅವುಗಳ ಮೂಲಕ ಬರ್ತಾವೆ. ಇಂಥದ್ದೆಲ್ಲ ಹಾನಿಕಾರಕ ನಿಲ್ಲಿಸಬೇಕು. ಆ ಸಮಯದಲ್ಲಿ ಒಂದೇ ಸಮಯ ಇರೋದು, ಎಲ್ಲರಿಗೂ 24 ಗಂಟೆ ಸಮಯ. ಹಾನಿಕಾರಕ ಯಾವ ವಿಷಯಗಳು ಬರ್ತಾ ಇರ್ತವೆ ಆ ವಿಷಯದ ಬದಲಿಗೆ ಸಕಾರಾತ್ಮಕ ವಿಷಯಗಳನ್ನು ನೀವು ಸೇವನೆ ಮಾಡಿದ್ರೆ ಆಗ ಜಾಗ ಇರೋದಿಲ್ಲ. ಇರೋದು 24 ಗಂಟೆ ಎಲ್ಲರಿಗೂ. ಒಂದೇ ಸಮಯದಲ್ಲಿ ಒಂದೇ ವಿಷಯಗಳು ಕೂಡ ಬರ್ತಾವೆ, ಹಲವು ವಿಷಯಗಳು ಬರ್ತಾವೆ. ಆದರೆ ನೀವು ಯಾವ ವಿಷಯಗಳಿಗೆ ಸ್ಥಾನ ಕೊಡ್ತೀರಾ ಅದೇ ಆ ಸಕಾರಾತ್ಮಕ
ವಿಷಯಗಳಿಗೆ ಸ್ಥಾನ ಕೊಟ್ಟು ಸಕಾರಾತ್ಮಕ ಕಾರ್ಯ ನಡೀತೆ. ನಕಾರಾತ್ಮಕ ವಿಷಯಗಳಿಗೆ ಸ್ಥಾನ ಕೊಟ್ಟರೆ ನಕಾರಾತ್ಮಕತೆ ನಡೀತೆ. ಅದರಿಂದ ನಕಾರಾತ್ಮಕತೆಯನ್ನು ರದ್ದು ಮಾಡಬೇಕು. ಸಕಾರಾತ್ಮಕ ವಿಷಯಗಳ ಸೇವನೆ ಮಾಡಬೇಕು, ಕೇಳಬೇಕು, ನೋಡಬೇಕು. ಕೇಳೋದು ಹೇಗೆ? ಫೋನ್ ಮೂಲಕ ಕೇಳಿ, ಟಿ ವಿ ಮೂಲಕ ಕೇಳಿ, ಅಥವಾ ಮಂತ್ರಗಳನ್ನು ಕೇಳಿ, ದೇವರ ಜಪವನ್ನು ಕೇಳಿ, ಕಥೆಗಳನ್ನು ಕೇಳಿ. ಪಾಸಿಟಿವ್ ಎನರ್ಜಿ ಬರುತ್ತೆ. ಈ ಪಾಸಿಟಿವು ಹೆಚ್ಚಾದಂತೆ ನಕಾರಾತ್ಮಕತೆ ಹೋಗುತ್ತೆ. ಮನಸ್ಸು ಶಾಂತ ಆಗುತ್ತೆ. ಜೀವ ಸ್ವಯಂ ಬ್ರಹ್ಮ, ಜೀವ ಬ್ರಹ್ಮ. ಹಾಗಾಗಿ ಅದಕ್ಕೆ ಮ್ಯಾಚಿಂಗ್ ಆಗ್ತಕ್ಕಂಥದ್ದು ಆಧ್ಯಾತ್ಮ, ಮಂತ್ರ, ಭಗವಂತನ ನಾಮಾವಳಿ, ಕತೆ. ಹಾಗಾಗಿ ಭಗವಂತನ ನಾಮಾವಳಿ, ಕತೆ, ಮಂತ್ರ, ಜಪ, ತಪ ಇತ್ಯಾದಿ ವಿಷಯಗಳನ್ನು ನೀವು ಯಾವಾಗ ಕೇಳ್ತೀರಾ ಆಗ ಜೀವ ಆರೋಗ್ಯಪೂರ್ಣವಾಗುತ್ತೆ. ಆಗದು ಮನಸ್ಸನ್ನು ಚೆನ್ನಾಗಿ ನಡೆಸುತ್ತೆ. ಈ ರೀತಿಯಾಗಿ ಮನಸ್ಸಿನ ಸಮಸ್ಯೆಗಳನ್ನು ದೂರೀಕರಿಸ್ಕೋಬೋದು. ಮಾತ್ರೆ ಇತ್ಯಾದಿಗಳು ತಾತ್ಕಾಲಿಕವಾಗಿ ಕಾರ್ಯ ಮಾಡ್ತಾವೆ. ಒಂದು 1/4 ಗಂಟೆ, ಅರ್ಧ ಗಂಟೆ ಕೆಲಸ ಮಾಡ್ಬೋದಾ? ನಂತರದಲ್ಲಿ ನಿಮ್ಮ ದೇಹ ಕಾಪಾಡೋರು ಯಾರು? ಮನಸ್ಸು ಕಾಪಾಡೋರು ಯಾರು? ಅದರ ಬದಲಿಗೆ ವಿಷಯಗಳನ್ನು ತಿಳಿಗೊಳಿಸಿ, ವಿಷಯಗಳನ್ನು ಶುದ್ಧಗೊಳಿಸಿ, ದೇಹದ ಆರೋಗ್ಯದತ್ತ ಗಮನವನ್ನು ಕೊಡಿ. ಆಗ ಮನಸ್ಸು ಚೆನ್ನಾಗಿರುತ್ತೆ. ಮತ್ತು ನಿರಂತರ ಜವಾಬ್ದಾರಿಯಿಂದ ಕಾರ್ಯವನ್ನು ಮಾಡ್ತಕ್ಕಂಥ ವಿಧಾನದಲ್ಲಿ ನಿಮ್ಮ ಮನಸ್ಥಿತಿಯನ್ನಿಟ್ಟು ಪರಿಪಕ್ವದಲ್ಲಿ ಕಾರ್ಯವನ್ನು ಮಾಡ್ತಕ್ಕಂಥದ್ದು ಎಷ್ಟಾಗಲಿ ಯಥಾಶಕ್ತಿಮತಿ, ಆ ಶಕ್ತಿಮತಿಯಲ್ಲಿ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸ್ತಕ್ಕಂಥದ್ದನ್ನು ಕಾರ್ಯ ಮಾಡಿ. ನಿಮಗೆ ಸಂಬಂಧಪಟ್ಟಂತೆ, ಕುಟುಂಬಕ್ಕೆ ಸಂಬಂಧಪಟ್ಟಂತೆ, ಸಮಾಜಕ್ಕೆ ಸಂಬಂಧಪಟ್ಟಂತೆ, ಧಾರ್ಮಿಕವಾಗಿ, ಹಾಗೆ ಇವು ಒಂದು ಪ್ರಾಕೃತಿಕವಾಗಿಯೂ ಕೂಡ ಕಾರ್ಯಗಳನ್ನು ನೀವು ಮಾಡ್ಬೋದು. ರಾಜಕೀಯದಲ್ಲಿದ್ದರೆ ಅಲ್ಲೂ ಕೂಡ ನೀವು ಕಾರ್ಯಗಳನ್ನು ಮಾಡ್ಬೋದು. ಹೀಗೆ ನಿರಂತರವಾಗಿ ತನ್ನನ್ನು ತಾನು ಕಾರ್ಯಗಳತ್ತ ಸಕಾರಾತ್ಮಕವಾಗಿ ತೊಡಗಿಸಿಕೊಂಡಿದ್ದರೆ ಮಾನಸಿಕ ಸಮಸ್ಯೆಗಳು ಬರೋದಿಲ್ಲ, ಮಾತ್ರೆ ಅಗತ್ಯ ಇರೋದಿಲ್ಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.